12ನೇ ಶತಮಾನದೊಳಗೆ ಶರಣ ಸಂಕುಲದೊಳಗೆ ಅಗ್ರಗಣ್ಯ ಸ್ಥಾನವನ್ನು ಪಡೆದಿರ್ತಕ್ಕಂತಹ ಮಹಾಶರಣೆ ಅದು ದಾನಮ್ಮ ತಾಯಿ. ಒಂದಿಷ್ಟು ದಾನಮ್ಮ ತಾಯಿ ಏನು ಸಂಚಾರ ಮಾಡ್ತಾ 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 ಹಲವಾರು ಪವಾಡಗಳನ್ನು ಆಕೆ ಯಾರಿಗೂ ಕೂಡ ಏನು ಅಂತಂದ್ರೆ ಕೇವಲ ಧರ್ಮ ಪ್ರಚಾರ, ಧರ್ಮದ ಬಗ್ಗೆನೇ ಹೇಳೋದು. ನೀವು ಧರ್ಮವನ್ನ ಕಾಪಾಡ್ರಿ, ಲಿಂಗವನ್ನ ಕಟ್ಕೋರಿ, ಅಷ್ಟಾವರಣಗಳನ್ನು ಪಾಲಿಸ್ರಿ, ನೀವು ವಿಭೂತಿ ಹಚ್ಕೋರಿ ಅಂತ ಹಿಂಗೆ ಧರ್ಮ ಪ್ರಚಾರ ಮಾಡ್ತಾ 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 ಹಾಲ್ವಿ, ಇಲ್ಲೇ ಬಳ್ಳಾರಿ ಜಿಲ್ಲಾದೊಳಗೆ ಹಾಲ್ವಿ ಅಂತ ಬರುತ್ತೆ. ಆ ಹಾಲ್ವಿ ಗ್ರಾಮದೊಳಗೆ ಬಂದಿರ್ತಾಳ. ಆಗ ಒಬ್ಬ ಬಸಪ್ಪ ಅಂತಕ್ಕಂಥ ಒಬ್ಬ ಭಕ್ತ ಬಂದು ಬಸಮ್ಮ ಬಸಪ್ಪ ಅಂತಿರ್ತಾರ. ಬಹಳ ವರ್ಷದಿಂದ ಮಕ್ಕಳಾಗಿರಂಗಿಲ್ಲ ಅವ್ರಿಗೆ. ಬಂದು ದಾನಮ್ಮ ತಾಯಿ ಬೇಡಿದವ್ರಿಗೆ ಬೇಡಿದನ ವರ ಕೊಡ್ತಾಳಂತ ಬಂದು ದಾನಮ್ಮ ತಾಯಿ ಹತ್ರ ವರ ಪಡ್ಕೋತಾರ. ಆಗ ಏನ್ ಮಾಡ್ತಾಳೆ ದಾನಮ್ಮ? ಆಶೀರ್ವಾದವನ್ನ ಮಾಡ್ತಾಳೆ. ಆಯ್ತಪ್ಪ, ನಿಮ್ಗೊಂದು ಗಂಡು ಮಗು ಆಗತ್ತ ಅಂತ ದಾನಮ್ಮ ಆಶೀರ್ವಾದ ಮಾಡಿದ್ಲು. ಆಶೀರ್ವಾದ ಮಾಡಿ ಮುಂದೆ ಊರಿಗೆ ಹೋಗ್ತಾಳೆ ದಾನಮ್ಮ ತಾಯಿ. ಹೋದ್ಮ್ಯಾಗ ಒಂದು ಕೆಲವು ವರ್ಷಗಳಾದ್ಮೇಲೆ ಹೆಂಗ ದಾನಮ್ಮ ತಾಯಿ ಆಶೀರ್ವಾದ ಆಗಿತ್ತೋ ಅದೇ ತರನ ಏನಾಯ್ತು ಅಂತಂದ್ರೆ ಬಸಮ್ಮನಿಗೆ ಒಂದು ಗಂಡು ಮಗು ಜನಿಸ್ತೈತಿ. ಆಗ ತಂದೆ ವಿಚಾರ ಮಾಡ್ತಾನ, ದಾನಮ್ಮ ತಾಯಿ ಆಶೀರ್ವಾದದಿಂದನ ಗಂಡು ಮಗು ಜನಿಸೈತಿ, ಇದಕ್ಕೆ ಹೆಸರು ಏನ್ ಇಡಬೇಕು ಅಂತ ದಾನೇಶ ಅಂತ ಹೆಸರಿಟ್ಟ. ಆ ಹುಡುಗ ದಿನಾನು ಕೂಡ ಶಿವ ಅನ್ನೋದು ಕಲಿಸಲಿಲ್ಲ, ಹರ ಅನ್ನೋದು ಕಲಿಸಲಿಲ್ಲವ. ಏನು ಕಲಿಸವ? ನೀನು ದಾನಮ್ಮನವ್ರದಿಂದ ಹುಟ್ಟಿಯಪ್ಪ, ದಾನಮ್ಮ ಅನ್ನು ದಾನಮ್ಮ ಅನ್ನು ದಾನಮ್ಮ ಅನ್ನು. ಮುಂಜಾನೆ ಎದ್ರು ದಾನಮ್ಮ, ಮಧ್ಯಾಹ್ನ ದಾನಮ್ಮ, ರಾತ್ರಿ ದಾನಮ್ಮ. ಏನು ಅವನ ತಲೆಯೊಳಗೆ ದಾನಮ್ಮ 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 ಅಂತಕ್ಕಂಥದ್ದು ತುಂಬಿ ಬಿಟ್ಟಿದ. ಅಷ್ಟು ಚಂದ ಬೆಳೆಸಿದ್ದ ಹುಡುಗ, ಅಷ್ಟು ಚಂದ ಬೆಳೀತಿ ದಾನೇಶ. ಬೆಳಿತಾ 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 ಒಂದು 4-5 ವರ್ಷ ಆಗಿರ್ತೈತಿ. ಅಚಾನಕ ಏನೋ ಗೊತ್ತಿಲ್ಲ, ತಂದೆ ತೀರ್ ಹೋಗಿಬಿಟ್ಟ. ತಂದೆ ತೀರ್ ಹೋದ. ಆದ್ರೆ ಹೋಗಿದ್ದ ಮೊದಲು ಹೇಳಿದ್ದಲ್ಲ, ನಿನಗೆ ಏನಾರ ಕಷ್ಟ ಬಂದ್ರು ಕೂಡ ನೀನು ದಾನಮ್ಮನ ಮಾತ್ರ ಬಿಡಬಾಡಪ್ಪ ಅಂತ ಹೇಳಿದ್ದ. ತಾಯಿ ಒಬ್ಬೇಕೆ ಮಗನ ಬೆಳೆಸ್ತಿರ್ತಾಳ. ಮೊದಲೆಲ್ಲ ದಾನಮ್ಮನ ಭಕ್ತೆ, ದಾನಮ್ಮನಿಂದನ ವರ ಪಡೆದಿರ್ತಾಳ. ಆದ್ರೆ ಸಹವಾಸ ದೋಷ ಅಂತಾರ ನೋಡ್ರಿ. ಈ ಸಹವಾಸ ದೋಷದಿಂದ ಆ ಹೆಣ್ಮಗಳಿಗೆ ಏನಾಯ್ತು ಅಂತಂದ್ರ ಇನ್ನೊಂದಿಷ್ಟು ಯೌವನ ಇತ್ತು, ಗಂಡ ತೀರಿದ್ದ, ಕೆಟ್ಟ ದಾರಿಯನ್ನು ಹಿಡಿತಾಳ, ಪರಪುರುಷನ ಜೋಡಿ ಸಂಘವನ್ನ ಮಾಡಿದ್ಳು. ಯಾವಾಗ ಪರಪುರುಷನ ಸಂಘ ಬೆಳೀತೋ ಸಲಿಗೆ ಹೆಚ್ಚಾಗುತ್ತ. ಅಲ್ಲೇ ಇಲ್ಲೇ ಹೊರಗೆ ಭೇಟಿ ಆಗ್ತಕ್ಕಂಥವ ಮನೆಗೆ ಬರಾಕ್ ಪ್ರಾರಂಭ ಮಾಡ್ತಾನ. ಯಾವಾಗ ಇವ ಮನೆಗೆ ಬರಾಕ ಪ್ರಾರಂಭ ಮಾಡಿದೋ, ಮನ್ಯಾಗ ಐತಲ್ಲ 4-5 ವರ್ಷದ ಕೂಸು ಮಗ, ಆ ಮಗ ಈಕಿಗೆ ತೊಂದರೆ ಆಗಕ್ಕೆ ಹೊಟ್ಬಿಡ್ತೆ. ಸ್ವಾಮಿ ಅವ ಬಂದಿರ್ತಕ್ಕಂಥ 4 ವರ್ಷದ ಹುಡುಗ ಒಂದಿಷ್ಟು ಹೊಟ್ಟೆ ಸಿತ್ತಿತ್ತು, ಹಗಲೆ ಮಗಲೆ ಹೊಟ್ಟೆ ಸಿಗ, ಯಾವ ಊಟಕ್ಕೆ ಕೊಡು, ಯಾವ ನೀರು ಕೊಡು, ಯಾವ ಹಾಲು ಕರ್ಕೊಂಡು ಹೋಗು, ಯಾವ ಆಟ ಆಡು, ಹಿಂಗೆ ಏನ್ ಮಾಡ್ತ ಮತ್ತೆ ಮಕ್ಳು ಅಂದ್ಮೇಲೆ ಕಿರಿಕಿರಿ ಮಾಡುವ. ಒಂದಿಷ್ಟು ಉಡಾಳ್ತನ ಮಾಡ್ತಿರ್ತಾವ, ಮನ್ಯಾಗ ಸಾಮಾನು ಬೀಳಿಸ್ತಿರ್ತಾವ, ಹಿಟ್ಟು ಕೆಡುತ್ತಿರ್ತಾವ, ಏನೋ ಮಾಡ್ತಿರ್ತಾವ ಅಂದ್ರೂ ಕೂಡ ಅವು ಸಣ್ಣ ಹುಡುಗರು ಒಂದಿಷ್ಟು ಉಡಾಳ್ತನ ಮಾಡುವು, ಕಾಡುವು. ಹಿಂಗೇನಾತು, ಆಕೆ ಏನ ಕಾಡಕತ್ತೀವ. ಅವ ಮನೆಗೆ ಬರೋಕ ಈ ಹುಡುಗ ಕಾಡುಕ ಇವ್ರು ಇಬ್ಬರಿಗೆ ಏನಾಗ್ಬಿಟ್ಟ ಅಂತಂದ್ರ ದಾನೇಶ ಈ ಹುಡುಗ ತೊಂದರೆ ಆಗ್ಬಿಟ್ಟ. ಹೆತ್ತ ತಾಯಿ ಮಗ ತೊಂದರೆ ಆಗತ್ತನ್ನ ಒಂದು ಕೆಟ್ಟ ಚಟಕ್ಕ ಪರಪುರುಷನ ಜೋಡಿ ಇರ್ಬೇಕನ್ನುವಂತ ಚಟ ಹೆಚ್ಚಾಗ್ತದ. ಯಾವಾಗ ಹೆಚ್ಚಾತೋ ಆಕೆಯ ತಿಳಿಗೆ ಇಬ್ಬರು ತಿಳಿಯೊಳಗೆ ಅವ ತುಂಬತಾನ. ನೋಡು, ಆ ಮಗ ನಿನ್ನ ಮಗ ಎಷ್ಟು ಕಿರಿಕಿರಿ ಮಾಡ್ತತಿ, ನಮ್ಮಿಬ್ಬರನ್ನು ಚಂದಾಗಿ ಇರಾಕ ಬಿಡೋಲ್ಲ, ನಿನ್ನ ಮಗಗೆ ಹೆಂಗಾರ ಮಾಡಿ ಸಾಯಿಸಿ ಬಿಡು, ನಾವಿಬ್ರು ಚಂದಾಗ ಇರೋನು. ಯಾವ ತಾಯಿ ಮಗನ ಸಾಯಿಸ್ತಾಳೆ? ಆದ್ರೆ ಈಕಿ ಒಳಗೆ ತುಂಬಿತ್ತಲ್ಲ ಒಂದಿಷ್ಟು ಕಾಮದ ಗುಣ, ಕಾಮದ ಚಟ ಅಂತಕ್ಕಂಥದ್ದು ತುಂಬಿತ್ತು. ಆಗ ಅವ ಹೇಳಿದ ಮಾತು ಯಾಕೆ ಅಷ್ಟು ಏನಾಗಿರ್ತಾಳ, ಒಂದು ಬೆರೆತು ಬಿಟ್ಟಿರ್ತಾಳ ಅವನ ಜೋಡ. ಅವ ಹೇಳಿದ ಮಾತನ್ನ ಮಾಡಬೇಕು ಅಂತ ಒಂದು ದಿವಸ ದಿನ ಒಂದಿಷ್ಟು ಸಿಟ್ಟು ಮಾಡ್ತಿರ್ತಾಳ ಹುಡುಗ. ಒಂದು ದಿವಸ ಏನ್ ಮಾಡಿದ್ವು ಅಂತಂದ್ರೆ ಮುಂಜಾನೆ ಎದ್ದು, ದಾನೇಶ ದಾನೇಶ ಎಲ್ಲಿದೀಪ ಬಾ ಅಂತ ಬಹಳ ಪ್ರೀತಿಯಿಂದ ಕರೆದ್ಲ. ಆ ಹುಡುಗ ಎಂದೂ ನಮ್ಮವ್ವ ಇಷ್ಟು ಚಂದ ಕರಿಲಾರಕ್ಕೆ ಇವತ್ತೆಷ್ಟು ಚಂದ ಕರಿಯಾಕತ್ತಾಳ ಅಂತ ಹೊರಗೆ ಆಟ ಆಡೋದು ಹುಡುಗ ಒಳಗೆ ಓಡಿ ಬರ್ತೈತಿ. ಮನೆಯೊಳಗೆ ಓಡಿ ಬರೋಣ, ದಾನೇಶ ನಿನಗೆ ಹೊಟ್ಟೆ ಸುತ್ತೇನೋ, ಊಟಕ್ಕೆ ಕೊಡ್ಲೇನೋ ಅಂತ. ಭಾಳ ಖುಷಿ ಆಯ್ತು ಹುಡುಗ. ನಮ್ಮವ್ವ ಎಷ್ಟು ದಿವಸ ನನಗೆ ಬಡಿತಿದ್ಲು, ಹೊಡಿತಿದ್ಲು, ಸಿಟ್ಟು ಮಾಡ್ತಿದ್ಲು, ಇವತ್ತು ಊಟಕ್ಕೆ ಮಾಡ್ತಿದ್ಲು. ಯಾವ ಆಯ್ತವ ಊಟಕ್ಕೆ ಕೊಡುವ. ಅನ್ನ, ಒಂದಿಷ್ಟು ತುಪ್ಪ, ಒಂದಿಷ್ಟು ಚಟ್ನಿ ಹಾಕಿದ್ಲು. ಅದರೊಳಗ ಒಂದಿಷ್ಟು ವಿಷಾನು ಬೆರೆಸ್ತಾಳ. ಕಲಿಸಿದ್ಲು. ಕಲಿಸೆ ತಗೋಪ್ಪ ಬಾ, ಬೇಡ 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 ನೀವು ಉಣ್ಬೇಡ, ನಾನ ಉಣಿಸ್ತೀನಿ ಅಂದ್ಲು. ಖುಷಿ ಆಯ್ತು ಹುಡುಗ. ಊಟಕ್ಕೆ ಕೊಡೋದಲ್ದ ಉಣಿಸ್ತೀನಂತಾಳ ನಮ್ಮವ್ವ. ಹ್ಞೂ ಯವ್ವ ಉಣಸು ಉಣಸು ಅಂತ 5 ವರ್ಷದ ಹುಡುಗ ದಾನೇಶ
ತೊಡಿಮೆ ಕುಂದ್ರಿಸ್ಕೊಂಡು ಪ್ರೀತಿಯಿಂದ ಏನು ಮಾಡಕತ್ತಾಳ, ಊಟ ಮಾಡಿಸಿದ್ಳು. ಯಾವಾಗ ಪ್ರೀತಿಯಿಂದ ಎಲ್ಲ ಅನ್ನ ತುಪ್ಪ ವಿಷ ಸೇರಿಸಿರ್ತಕ್ಕಂಥ ಅನ್ನ ಉಣಿಸ್ತಾಳ. ಉಣಿಸಿ ಆಯ್ತಪ್ಪ, ನಾನು ಸ್ವಲ್ಪ ಹೊರಗೆ ಬಟ್ಟಿ ಬಾಂಡೆ ತೊಳಿಯೋದಾವು, ನೀನು ರೂಮ್ನಾಗ ಸ್ವಲ್ಪ ಮಕ್ಕೋ ಅಂತ ಒಂದು ಕೋಲಿ, ಹಾಗೆಲ್ಲ ಹಳಿ ಮನಿಗಳು ಒಳಗೆ ಕೋಲಿಗಳು ಇರ್ತಾವ. ಆ ಕೋಲಿ ಒಳಗೆ ಮಗನ ಮನಗಿಸ್ತಾಳ. ಮನಗಿಸಿ ಏನ್ ಮಾಡಿದ್ವಿ ಅಂತಂದ್ರ ಹೊರಗೆ ಕೊಂಡಿ ಹಾಕೊಂಡ್ ಕೀಲಿ ಹಾಕೊಂಡ್ ಒಂದು 5 ನಿಮಿಷ ಆಗಿರ್ತೈತಿ, ಮಕ್ಕೊಂದಿರ್ತಾನ. ಎಚ್ಚರ ಆಗಿಬಿಡುತ್ತ, ಹೊಟ್ಯಾಗ ಸಂಟಿಟ್ಟಂಗ ಆಗತ್ತ, ಹೊಟ್ಯಾಗ ಖಾರ ಕಲಿಸಿದಂಗ ಇರ್ತೈತಿ. ಯವ್ವಾ 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 ಅಂತ ಓದಿರ್ತಾನ. ಯಾಕ ಅವು ಊಟ ಮಾಡಿಸಿ ಹೋಗಿರ್ತಾಳ. ಬಾಗ್ಲ ತೆಗಿಯಾಕ ಹೊಕ್ಕಾನ, ಹೊರಗೆ ಬಾಗ್ಲ ಹಾಕೈತಿ. ಯವ್ವ ನನ್ನ ಹೊಟ್ಟೆ ನೋಯಾಕತ್ತೈತಿವ್ವ, ಬಾಗ್ಲ ತೆಗಿಯವ್ವ, ಏನೋ ಆಗೈತವ್ವ, ನನಗ ಒಂದಿಷ್ಟು ನೀರು ಕುಡಿಬೇಕನ್ಸೈತಿ, ನೀರು ಕೊಡವ್ವ, ಯವ್ವಾ ಯವ್ವಾ ಅಂತ ಒದರಾಕತ್ತ. ಆದ್ರೂ ಹೊರಗ ಇದನ್ನ ಕೇಳ್ತಾಳ. ಕೇಳಿದ್ರು ಕೂಡ ಮಗನ ಕಡೆ ನೋಡಂಗಲ್ಲ. ಯಾಕ ಅಲ್ಲೇ ಪರ ಪುರುಷ ಬಂದಾನ. ಅವ್ರಿಬ್ಬರು ಕೂಡ ಸರಸದ ಕೂಟದೊಳಗ ಇನ್ನೊಂದು ರೂಮ್ ಒಳಗೆ ಬರ್ತಾಳ. ಇಲ್ಲಿ ಹುಡುಗ ಯವ್ವ ನನ್ನ ಹೊಟ್ಟು, ಯವ್ವ ನನ್ನ ಹೊಟ್ಟು, ನನಗ ಆಗಾಗತ್ತಿಲ್ಲ ಯವ್ವ, ಎದಿ ಉರಿ ಆಗತ್ತತಿ, ಹೊಟ್ಟೆ ಉರಿ ಆಗತ್ತತಿ, ನೀರ್ ಬೇಕಾಗೈತಿ, ನೀರ್ ಬೇಕಾಗೈತಿ ಅಂದ್ರು ಕೂಡ ಏನು ಕೇಳಂಗಿಲ್ಲ. ಅವನ ಕರೆದು 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 ಸಾಕಾಗ್ತದ. ಸಾಕಾಗಿ ತಂದೆ ಹೇಳಿದ ಮಾತು ನೆನಪಾಗ್ತದ. ನನಗೊಂದಿಷ್ಟು ಕಷ್ಟ ಬಂದಾಗ ನಾ ಹುಟ್ಟಿದ ದಾನಮ್ಮನ ಆಶೀರ್ವಾದ ಅಂತ ನಮ್ಮ ಅವ್ವ ಬರೋಳು ಅಂತ ಭಕ್ತಿಯಿಂದ ಏನ್ ಮಾಡ್ತಾನ, ಯವ್ವಾ ದಾನವ್ವ, ಯವ್ವಾ ದಾನವ್ವ, ಹೊಟ್ಟೆ ನೋಯಾಕತ್ತ, ನಮ್ಮ ಅವ್ವ ಬರೋಳು, ನಮ್ಮ ಅಪ್ಪ ಹೇಳ್ಯಾನ ನಿನ್ನ ಕರಿ ಕಷ್ಟ ಬಂದಾಗಂತ ಯವ್ವಾ ದಾನವ್ವ ಅಂತ ಕರೆದ್ರ ದಾನಮ್ಮ ತಾಯಿ ಪ್ರತ್ಯಕ್ಷವಾಗಿ ಆ ಮಗನನ್ನ ತೊಡಿ ಮ್ಯಾಗ ಹಾಕೋತಾಳ. ಅವಾಗ ದಾನಮ್ಮ ತಾಯಿ ಪ್ರತ್ಯಕ್ಷವಾಗಿ ತೊಡಿ ಮಗ ಹಾಕೊಂಡು ಅವನೊಂದಿಷ್ಟು ನೀರನ್ನ ಕುಡಿಸ್ತಾಳ, ಆರೈಕೆ ಮಾಡ್ತಾಳ. ಅವನ ಮೈಯನ್ನ ಸರಸಿ, ಯಾಕೋ ದಾನೇಶ ಏನಾತಪ್ಪ, ಅಂಜಾಕ್ ಹೋಗ್ಬೇಡ, ನಾ ಅದನ್ನಲ್ಲ, ನಾ ನಿಮ್ಮವ್ವ ಅದನ್ನೇ, ಅಕ್ಕಿ ಬರ್ಲಿಕ್ಕಂದ್ರ ಏನಾತೋ, ನಾ ನಿಮ್ಮವ್ವ ಅದನಿ ಅಂತ ಏನ್ ಮಾಡಿದ ಆರೈಕೆ ಮಾಡ್ತಾಳ. ವಿಷಯವೆಲ್ಲ ಇಳಿತೈತಿ. ಯಾವ ಇಂಥ ತಾಯಂದರು ಇರ್ತಾರ ಅಂತ ನೋಡ್ತಾಯಿ. ಹೆತ್ತವರಿಗೆ ಹೆಗ್ನ ಕೂಡ ಮುದ್ದಂತಾರ. ಆದ್ರೆ ಇಂಥ ತಾಯಂದ್ರು ಇರೋದ್ರಿಂದ ಉಳುಕಾದ ಎಲ್ಲಾ ತಾಯಂದ್ರಿಗೂ ಕೂಡ ಒಂದಿಷ್ಟು ಕೆಟ್ಟ ಹೆಸರು ಬರ್ತದೆ. ತಾಯಿ ದೇವರೆಂದು ಹೇಳುವುದು ಎಲ್ಲ ಧರ್ಮದಲ್ಲಿ, ತಾಯಿ ದೇವರೆಂದು ಹೇಳುವರು ಎಲ್ಲ ಧರ್ಮದಲ್ಲಿ. ನಾಯಿಗಿಂತ ಕಡೆಯಾಗಿ ನಡೆಯುವ ತಾಯಿ ಅಪವಾದ, ನಾಯಿಗಿಂತ ಕಡೆಯಾಗಿ ಬಾಳುವ ತಾಯಿ ಅಪವಾದ. ಕಾಯದ ಕಾಮದ ಬಲಗೆ ಸಿಲುಕಿ ರಕ್ತಿಯಾಗಳ, ಕಾಯದ ಕಾಮದ ಬಲಗೆ ಸಿಲುಕಿ ರಕ್ತಿಯಾಗಳ. ಮಾಯ ಕಾಮದ ಬಲಗೆ ಸಿಲುಕಿ ಕುರುಡಿಯಾಗಳ, ತಾಯಿ ಕುರುಡಿಯಾಗಳ. ಯಾವಾಗ ಇಲ್ಲಿ ವಿಷಯ ಇಳಿತು, ಇದು ಏನು ವಿಷಯ ಇಳಿತಾ 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 ಈ ವಿಷಯ ದಾನಮ್ಮನ ಪವಾಡ ಹೆಂಗಿತ್ತು, ಒಂದು 5 ವರ್ಷದ ಕೂಸಿಗೆ ವಿಷಯ ಹಾಕ್ಯಾಳಲ್ಲ, ಆಕೆ ಬದುಕಬಾರ್ದಂತ ಇಲ್ಲಿ ವಿಷಯ ಇಳಿತು. ಈ ವಿಷಯ ಇಳಿದು ಏನಾಗಿತ್ತು ಅಂತಂದ್ರೆ ಬೇರೆ ಕೊಠಡಿಯೊಳಗಿರ್ತಕ್ಕಂಥ ಅವ್ರ ಇಬ್ಬರಿಗೂ ಕೂಡ ವಿಷಯ ಇರಿ, ಅವರಿಬ್ಬರು ಅಲ್ಲೇ ಸತ್ತು ಹೋಗಿ ಬಿಟ್ಟಿತ್ತು.